ಹಲೋ ಆಲ್. ನಾವೆಲ್ಲ ತಿಳಿದಂಗೆ ನಿನ್ನೆ ದಿವಸ RRB ALP ನೋಟಿಫಿಕೇಶನ್ ಬಂದಿದೆ. ದಟ್ ಈಸ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಶನ್. ವೇಕೆನ್ಸೀಸ್ ಅರೌಂಡ್ 11,127. ಮೇನ್ ಫೋಕಸ್ ಇಸ್ ದಟ್ ನಾವೆಲ್ಲ ಏನಂದ್ರೆ KPSC ಗೆ ಮೇನ್ ಆಗಿ ಫೋಕಸ್ ಮಾಡ್ತೀವಿ. KPSC ಫೋಕಸ್ ಮಾಡೋದಲ್ದೇ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರಿಕ್ರೂಟ್ಮೆಂಟ್ ಬಂದ್ರು ಕೂಡ ಅದಕ್ಕೆ ಫೋಕಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಪ್ರೋಸೆಸ್ ಬಂದ್ಬಿಟ್ಟು 1 year ಕ್ಲೋಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ SSC CGL ಆಗಿರ್ಬೋದು, IBPS ಆಗಿರ್ಬೋದು, ರಿಸರ್ವ್ ರೂರಲ್ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಎಕ್ಸಾಮ್, ಇವನ್ RRB NTPC ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಸ್ ಕೂಡ 1 year ಪ್ರೋಸೆಸ್ ಮುಗಿದೋಗುತ್ತೆ. ಹಾಗಾಗಿ ವಿ ವಿಲ್ ಗೆಟ್ ಎ ಇಮಿಡಿಯೇಟ್ ಜಾಬ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ದೀಸ್ ರಿಕ್ರೂಟ್ಮೆಂಟ್ಸ್. RRB ALP ಬಂದ್ಬಿಟ್ಟು 11,127 ಪೋಸ್ಟ್ ಟೋಟಲ್ ಆಗಿ ಕಾಲ್ಫರ್ ಮಾಡಿರೋದು. ನಾವು ಬೆಂಗಳೂರು ಝೋನ್ ನೋಡ್ಕೊಂಡಾಗ 200 ಪೋಸ್ಟ್ ವೇಕೆನ್ಸೀಸ್ ಇದೆ ಬೆಂಗಳೂರು ಝೋನ್ ಅಲ್ಲಿ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಫ್ರಮ್ 15th May to 14th June. ಫೀ ಪೇಮೆಂಟ್ ಗೆ 16th June ತನಕ ಇರುತ್ತೆ. ಮತ್ತೆ ಎನಿ ಅಪ್ಲಿಕೇಶನ್ ಕರೆಕ್ಷನ್ ಗೆ 17th June ಇಂದ 26th June ತನಕ ಇರ್ತದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಪಾಸ್ ಆಗಿರ್ಬೋದು ಅಥವಾ ITI 11th ಟ್ರೇಡ್ ಅಥವಾ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಕ್ವಾಲಿಫಿಕೇಶನ್ ಆಗಿರ್ಬೇಕಾಗುತ್ತೆ. ಮೇನ್ ಏಜ್ ಲಿಮಿಟ್ ಬಂದ್ಬಿಟ್ಟು 18 years to 30 years ಅಂಡ್ ಆಸ್ ಆಫ್ ದ 1st July 2026. ಅಂಡ್ ಬೇಸಿಕ್ ಸ್ಯಾಲರಿ 19,900. ಗ್ರಾಸ್ ಬಂದ್ಬಿಟ್ಟು 36,000 rupees ಸ್ಯಾಲರಿ ಆಗುತ್ತೆ. ಇಲ್ಲಿ ಟೋಟಲ್ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು CBT 1, CBT 2, CBAT, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್. CBT 1 ತಗೊಂಡ್ರೆ CBT 1 ಅಲ್ಲಿ ಓನ್ಲಿ ಎಲಿಜಿಬಿಲಿಟಿ ಅಷ್ಟೇನೆ. ಇದರಲ್ಲಿ ಮೇನ್ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ ಅಂಡ್ ಜನರಲ್ ಸೈನ್ಸ್ ಇದು 3 ಇದೆ. ಪ್ರೀವಿಯಸ್ ಇಯರ್ಸ್ ಎಲ್ಲ 5 ಇತ್ತು. ಒಂದು ಜನರಲ್ ಅವೇರ್ನೆಸ್ ಅಂತ, ಕರೆಂಟ್ ಅಫೇರ್ಸ್ ಅಂತ ಇತ್ತು. ಅದೆಲ್ಲ ತೆಗೆದ್ಬಿಟ್ಟು ಓನ್ಲಿ 3 ಆಪ್ಷನ್ 3 ಇದರಲ್ಲಿ ಕೊಟ್ಟಿದ್ದಾನೆ. ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ ಮತ್ತೆ ಜನರಲ್ ಸೈನ್ಸ್. ನೆಗೆಟಿವ್ ಮಾರ್ಕಿಂಗ್ 1/3 ಇರ್ತದೆ. ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 75 ಇರುತ್ತೆ. ಓನ್ಲಿ ಇಟ್ ಇಸ್ ಎನ್ ಎಲಿಜಿಬಿಲಿಟಿ ಪಾರ್ಟ್. ಒನ್ಸ್ ಇಟ್ ಇಸ್ ಎಲಿಜಿಬಲ್ CBT ಫಸ್ಟ್, CBT ಸೆಕೆಂಡ್, ದ ನೆಕ್ಸ್ಟ್ ಲೆವೆಲ್ ಎಕ್ಸಾಮ್ ಇದು. ಇದರಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ 2 ಬರುತ್ತೆ. ಪಾರ್ಟ್ ಎ ಬಂದ್ಬಿಟ್ಟು 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕಿಗೆ. ಇದು 1/3 ನೆಗೆಟಿವ್ 90 minutes ಇರುತ್ತೆ. ಇಲ್ಲಿ ದ ಪಾರ್ಟ್ ಎ ಓನ್ಲಿ ಮೆರಿಟ್ ಲಿಸ್ಟ್ ತಗೊಂತಾರೆ. ಪಾರ್ಟ್ ಬಿ ಬಂದ್ಬಿಟ್ಟು ಇದು ಓನ್ಲಿ ಎಲಿಜಿಬಿಲಿಟಿ ಇಂದ CBT 2 ನಲ್ಲಿ. ಪಾರ್ಟ್ ಬಿ ನಲ್ಲಿ 75 ಕ್ವಶನ್ಸ್, 75 ಮಾರ್ಕ್ಸ್ ಇರುತ್ತೆ. ಟೋಟಲ್ 60 minute ಟೈಮ್ ಇರುತ್ತೆ. ಓನ್ಲಿ ದ ಕ್ವಾಲಿಫೈಯಿಂಗ್ ಇನ್ ನೇಚರ್. ಪಾರ್ಟ್ ಬಿ ಮತ್ತೆ ಅಗೇನ್ CBAT 3rd ಏನೋ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. CBAT ಮತ್ತೆ ಪಾರ್ಟ್ ಎ, ದೀಸ್ 2 ಪುಟ್ ಟುಗೆದರ್ ದೇ ವಿಲ್ ಬಿ ಕಮಿಂಗ್ ಇನ್ ಟು ದ ಫೈನಲ್ ಸೆಲೆಕ್ಷನ್ ಲೀಸ್ಟ್. ಇಲ್ಲಿ CBAT ನಲ್ಲಿ ಆಪ್ಟಿಟ್ಯೂಡ್, ವಿಜಿಲೆನ್ಸ್, ಮೆಮೊರಿ ಅಂಡ್ ಡಿಸಿಷನ್ ಮೇಕಿಂಗ್ ಅಂಡ್ ಪರ್ಸೆಪ್ಷನ್ ಸ್ಕಿಲ್ಸ್ ಅಂಡ್ ರಿಲೆವೆಂಟ್ ಟ್ರೇಡ್ ಅಂಡ್ ದೇರ್ ರೆಸ್ಪೆಕ್ಟಿವ್ ಎಜುಕೇಶನ್ ರಿಲೇಟೆಡ್ ಆಗಿ ಮೇನ್ ಆಗಿ ಎಕ್ಸಾಮ್ ಇರುತ್ತೆ CBAT ಎಕ್ಸಾಮು. CBAT ಎಕ್ಸಾಮ್ ಇಂದು 50% ವೇಟೇಜ್ ತಗೊಂತಾರೆ. ಅಗೇನ್ CBT 2 ಪಾರ್ಟ್ ಎ ದಲ್ಲಿ 50% ವೇಟೇಜ್ ತಗೊಂತಾರೆ. CBT ಪಾರ್ಟ್ ಎ ನಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಬಟ್ CBAT ನಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಟೋಟಲ್ ಪುಟ್ ಟುಗೆದರ್ 100% ದೇ ವಿಲ್ ಬಿ ಕಮಿಂಗ್ ಟು ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ 1:1. ಏನಂತಂದ್ರೆ ಎಕ್ಸಾಮ್ಗೆ ಅಪ್ಲೈ ಮಾಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇಫ್ ಯು ರಿಕ್ವೈರ್ ಎನಿ ಅಸಿಸ್ಟೆಂಟ್ ಆರ್ ಎನಿ ಹೆಲ್ಪ್, ಕಮ್ ಟು ದ ಸ್ಪರ್ಧಾ ಅರಿವು, ವಿ ವಿಲ್ ಗೈಡ್ ಯು. And mainly focus on the central government examinations which are under any kind of aptitude oriented test. Thank you all.